ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಕೃಷಿ ಚಾನಲ್ಗೆ ಸ್ವಾಗತ. ಎಲ್ಲ ನನ್ನ ಆತ್ಮೀಯ ರೈತರಿಗೆ ಇವತ್ತೊಂದು ಕಬ್ಬಿಂದು ವಿಡಿಯೋ ಮಾಡಿ ಮಾಹಿತಿ ಹಂಚ್ಕೊಳಕತ್ತೀನಿ. ಅದೇನಪ್ಪ ಅಂತಂದ್ರೆ, ಸಾಲಿಗೆ 8 ಫೂಟ್ ಬಿಟ್ಟು ನಾವು 2 ವರ್ಷ ಲಾಸ್ ಆದ್ವಿ. ಮತ್ತು ಅದು ಸರಿ ಆಗಲಿಲ್ಲ. ಸೊ ಈ ವರ್ಷ ಸಾಲಿಗೆ 4 ಫೂಟ್ ಬಿಟ್ಟಿವಿ. ಅದೇ ರೀತಿ ಈ ವರ್ಷವೂ 1 ಎಕರೆ ಬೇರೆ ಪದ್ಧತಿ ಒಳಗೆ ಮಾಡೀವಿ. ಅದೇನಪ್ಪ ಅಂತಂದ್ರೆ, ಜೋಡಿ ಸಾಲು ಪದ್ಧತಿ ಒಳಗೆ ಇದು ಡಬಲ್ ರೇಂಜ್ ಬಡ್ ಪ್ಲಾಂಟೇಶನ್ ಅಂತೇನು ಹೇಳ್ತೀವಿ, ಅದ್ರೊಳಗೆ ಆ ಪದ್ಧತಿ ಒಳಗೆ ನಾವು ನಾಟಿ ಮಾಡೀವಿ. ಸೊ ಅದು ಯಾವ ರೀತಿ ಮಾಡಬೇಕು, ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅದನ್ನು, ಮತ್ತು ಈ ಸರ ಅದು ಜೋಡಿ ಸಾಲು ಪದ್ಧತಿ ಒಳಗೆ ಮಾಡಿದ್ದು ನಮ್ಮದು ಕಬ್ಬು ಯಾವ ರೀತಿ ಐತೆ ಅಂಥೇಳಿ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು 2 ಪ್ಲಾಟ್ ಅದಾವು. ಒಂದು 4 ಫೂಟಿನ ಸಾಲು ಮತ್ತು ಇನ್ನೊಂದು ಅದು ಕೂಡ 4 ಫೂಟಿನ ಸಾಲು. ಬಟ್ ಅದ್ರೊಳಗೆ ನಾವು ಜೋಡಿ ಸಾಲು ಅಂಥೇಳಿ ಮಾಡೀವಿ. ಸರ 8 ಫೂಟಿನ ಸಾಲು ನಮ್ಗೆ 2 ವರ್ಷ ಆದರೂ ನಮಗೇನು ಅಷ್ಟು ಯೋಗ್ಯ ಅನ್ನಿಸ್ಲಿಲ್ಲ. ಸೊ ಅದನ್ನು ಬಿಟ್ಟು ಈ ಥರ ಕಾಮನ್ನಾಗಿ ಎಲ್ಲರೂ ಏನು 4 ಫೂಟಿನ ಸಾಲು ಮಾಡಾಕತ್ತಾರ ರೈತರು, ಅದೇ ರೀತಿ ಮಾಡಾಕತ್ತೀವಿ ಈ ವರ್ಷನೂ. ಇದು 4 ಫೂಟಿನ ಸಾಲು ಏನೈತಿ, ಇದು 1 ಎಕರೆ ಐತಿ. ಮತ್ತು ಅದೇ ರೀತಿ ಇದು 4 ಫೂಟಿನ ಸಾಲ. ಬಟ್ ಅದರೊಳಗೆ ಈಗ ಹೊಸ ಮೆಥಡ್ ಏನು ಬಂದೈತಿ, ಡಬಲ್ ಟ್ರೆಂಚ್ ಅಂಥೇಳಿ. ಆ ಮೆಥಡ್ ಒಳಗೆ ಇದನ್ನು ಮಾಡೀವಿ. ಮತ್ತು ಇದಕ್ಕೂ ಡ್ರಿಪ್ ಹಾಕಿವಿ. ಮತ್ತು ಈ 4 ಫೂಟಿನ ಸಾಲಿಗೂ ಡ್ರಿಪ್ ಹಾಕಿವಿ. ಈ ಸರ ಇದು 4 ಫೂಟಿನ ಸಾಲಿಗೆ ಮತ್ತು ಈ ಜೋಡಿ ಸಾಲು ಪದ್ಧತಿಗೆ ಯಾವ ರೀತಿ ಇಳುವರಿ ಬರ್ತಂಥೇಳಿ ನಾಳೆ ಕಬ್ಬು ಕಡ್ದಿಂದ ನೋಡೋಣಂತ. ಸೊ ಆದಷ್ಟು ರೈತರು ಎಲ್ಲರೂ ಏನಪ್ಪ ಅಂತಂದರೆ, ಕಬ್ಬಿಗೆ ಹೆಚ್ಚು ನೀರು ಬೇಕು. ಮತ್ತು ನೀರು ಜಾಸ್ತಿ ಬೇಕು ಅಂಥೇಳಿ ಅತಿ ಹುಯ್ಯನಾಗ ನೀರು ಹಾಯಿಸೋದೂ ಬೇಡ. ಮತ್ತು ಅದ್ರೊಳಗೆ ಏನಪ್ಪ ಅಂತಂದ್ರೆ, ಒಂದು ಡ್ರಿಪ್ಪಿಂದ ಏನಾರು ಅನುಕೂಲ ಇತ್ತಪ್ಪ ಅಂತಂದ್ರೆ ಡ್ರಿಪ್ಪಿಂದ ಅನುಕೂಲ ಮಾಡ್ಕೊಂಡ್ವಿ ಅಂದ್ರೆ ನೀರಿಂದ ಭಾಳ ಉಳಿತಾಯ ಆಕತಿ. ಆದಷ್ಟು ಎಲ್ಲ ರೈತರು ಏನಪ್ಪ ಅಂತಂದ್ರೆ, ನೀರಿನ ಉಳಿತಾಯದ ಬಗ್ಗೆ ಹೆಚ್ಚು ನಾವು ಗಮನ ಕೊಡ್ಬೇಕಾಕೈತಿ. ನೋಡಿ ಫ್ರೆಂಡ್ಸ್, ಇದು ನಮ್ಮದು ಜೋಡಿ ಸಾಲು ಪದ್ಧತಿ ಒಳಗೆ ಈ ರೀತಿ ಐತಿ ಕಬ್ಬು. ನೋಡ್ರಿ ಸ್ನೇಹಿತರೆ, ಇದಕ್ಕೆ ನಾವು ಡ್ರಿಪ್ ಸಹಿತ ಹಾಕಿದ್ವಿ. ಒಂದು ಸಾಲಿಗೆ 1 ಡ್ರಿಪ್ ಹಾಕ್ಕೊಂಡಿವಿ. ಬಟ್ ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ, ಇದು ಜೋಡಿ ಸಾಲು ನಡುವೆ ಬರ್ಬೇಕಾಗಿತ್ತು ಡ್ರಿಪ್ಪು. ಸೊ ನಾವು ನೆಕ್ಸ್ಟ್ ಒಂದು ಡಿಸೆಂಬರ್ ತಿಂಗಳೊಳಗೆ ಇನ್ನೊಂದು 2 ಎಕರೆ ಪ್ಲ್ಯಾಂಟೇಷನ್ ಮಾಡಾಕತ್ತೀವಿ. ಅದನ್ನು ಕರೆಕ್ಟ್ ಸಾಲಿಗೆ ಅದು ಸೈಜ್ ಯಾವ ರೀತಿ ಮಾಡ್ಬೇಕಂತೇಳಿ ನಿಮ್ಗೆ A to Z ಮುಂದಿನ ವೀಡಿಯೋದೊಳಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದೊಂದು ಕಬ್ಬು ಏನಪ್ಪ ಅಂತಂದ್ರೆ, ಎರಡೂ ಸೇಮ್ ಇವು 4 ಫೂಟಿಂದು ಮತ್ತು ಈ ಜೋಡಿ ಸಾಲು ಪದ್ಧತಿ ಎರಡೂ ಒಂದೇ ಟೈಮ್ ಹಚ್ಚಿದ್ದು ನಾವು. ಇಳುವರಿ ಯಾವ ರೀತಿ ಬರ್ತೈತೆ ಅಂತೇಳಿ ನೋಡ್ಬೇಕು. ಅದು 1 ಎಕರೆ, ಇದು 1 ಎಕರೆ, ಎರಡೂ 1 ಎಕರೆ ಹಾಕವು. ಬಟ್ ನಾವು 2 ಎಕರೆ ಏನು ನೆಕ್ಸ್ಟ್ ಟೈಮ್ ಡಿಸೆಂಬರ್ ಒಳಗೆ ಜೋಡಿ ಸಾಲು ಮಾಡ್ತೀವಿ. ಅದು ನಮಗೆ ಭಾಳ ಲೈಕ್ ಆಗೈತಿ. ಜೋಡಿ ಸಾಲು ಮಾಡೋದ್ರಿಂದ ಜಾಸ್ತಿ ಇಳುವರಿನೂ ತೆಗಿಬೋದು ಮತ್ತು ನೀರಿನ ಮೇಂಟೆನೆನ್ಸನ್ನು ಕರೆಕ್ಟಾಗಿ ಮಾಡ್ಬೋದು.
ನೋಡಿರಿ ಹಿಂಗೈತೆ ನಮ್ಮ ಕಬ್ಬು. ಇದು ರೈಟ್ ಸೈಡ್ ಹೆಂಗೆ ಕಾಣುತ್ತೆ, ಇದು 4 ಫುಟಿನ ಸಾಲ, ಮತ್ತು ಇದು 4 ಫುಟಿನ ಸಾಲ. ಬಟ್ ಸಾಲಿನ ಸಾಲಿಗೆ ಒಳಗೆ 1.5ರಿಂದ 2 ಫುಟ್ ಬರ್ಬೋದು ಅಂದಾಜು. ಹೆಚ್ಚು ಕಡಿಮೆ 4x2 ಅಂತ ನಾವು ತಿಳ್ಕೊಬೋದು. ನೋಡಿರಿ ಡ್ರಿಪ್ ಹಾಕಿವಿ ಇದಕ್ಕೆ. ಸೊ ನಮ್ಮ ಕಬ್ಬು ಈ ರೀತಿ ಐತಿ. ಒಂದು ಕಬ್ಬಿಗೆ 16ರಿಂದ 18 ಗಣಿಕೆ ಐತಿ. ಎರಡೂ ಸೇಮ್ ಅದಾವು. ಬಟ್ ಇಳುವರಿ ಯಾವ್ದು ಬರ್ತಂತೇಳಿ ನೋಡೋಣ ಅಂತ ಮುಂದಿನ ವೀಡಿಯೋದಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ಮುಂದಿನ ವೀಡಿಯೋದಾಗ ಭೇಟಿಯಾಗೋಣಂತ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ.